ದೇವರ ವಚನವು ಜೇಷಾಮ್ ಜಬುದೊರೆ ಅಧ್ಯಾಯ 10. ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉಪದೇಶಿಸಿದ್ದನ್ನು ಕೈಗೊಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಯೆಶಾಯ 55:11. ದೇವರ ವಚನವು ಆತ್ಮವೂ ಜೀವವೂ ಆಗಿದೆ. ಎಂಥ ಆತ್ಮವನ್ನು ಜೀವಿಸುವಂತೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರ ವಚನವು ಒಂದು ಸಮಯವೂ ವ್ಯರ್ಥವಾಗಿ ನಿರರ್ಥಕವಾಗುವುದಿಲ್ಲ. ಕರ್ತನ ಮಕ್ಕಳು ದೇವರ ವಾಕ್ಯದ ವಚನಗಳನ್ನು ಇಷ್ಟಪಟ್ಟು ಓದುವುದರಿಂದಲೂ ಧ್ಯಾನಿಸುವುದರಿಂದಲೂ ಒಂದು ದೊಡ್ಡ ಒಳ್ಳೆಯ ಕಾರ್ಯವನ್ನು ಕೈಗೂಡಿಸುವುದು. ಕರ್ತನು ಮನುಷ್ಯರೊಳಗೆ ಕೊಟ್ಟಂಥ ಆಶೀರ್ವಾದಗಳಲ್ಲಿ ಉನ್ನತವಾದ ಆಶೀರ್ವಾದ ಅದು ಸತ್ಯವೇದ ಪುಸ್ತಕವಾಗಿದೆ. ಸತ್ಯವೇದ ವಚನದ ಮೂಲಕವಾಗಿ ಕರ್ತನು ಇಟ್ಟಿರುವ ಆಶೀರ್ವಾದಗಳನ್ನು ತಿಳಿದುಕೊಳ್ಳುತ್ತೇವೆ. ವಾಗ್ದಾನಗಳನ್ನು ನಾವು ಸ್ವತಂತ್ರಿಸಿಕೊಳ್ಳುತ್ತೇವೆ ಮತ್ತು ಎಚ್ಚರಿಕೆಗೊಳ್ಳುತ್ತೇವೆ. ಒಂದು ಹಡಗನ್ನು ಓಡಿಸುವಂಥ ನಾವಿಕನು ಒಂದು ದಿಕ್ಸೂಚಿಯಿಂದ ಹಡಗನ್ನು ನಡೆಸಿಕೊಂಡು ಮಾರ್ಗದರ್ಶನ ಹೊಂದುವಂತೆ ಸತ್ಯವೇದ ವಚನವು ನಮ್ಮನ್ನು ದಾರಿ ತೋರಿಸಿ ನಡೆಸುವಂಥದ್ದಾಗಿದೆ. ಕರ್ತನ ವೇದವಚನವು ಸಾರಲ್ಪಡದ ಕಮ್ಯುನಿಸ್ಟ್ ದೇಶಗಳಲ್ಲಿ ದೇವರ ವಾಕ್ಯವನ್ನು ಹೇಗಾದರೂ ತೆಗೆದುಕೊಂಡು ಸಾರಬೇಕೆಂದು ಆಶೆಗೊಂಡ ಒಬ್ಬ ಸುವಾರ್ತಿಕ ತಂಡದವರು ಒಂದು ಹೊಸ ಮಾರ್ಗವನ್ನು ಕೈಕೊಂಡರು. ಅದೇ ಒಂದು ಹಡಗನ್ನು ನಡೆಸುವ ಮಾರ್ಗ 10 ಅಡಿ ದೂರದೊಳಗೆ 100 ಹಡಗುಗಳನ್ನು ಜೋಡಿಸಿದರು. ಅವು ನಿಧಾನವಾಗಿ ಚಲಿಸುವಂತವುಳ್ಳವುಗಳಾಗಿದ್ದವು. ಅದು ಎಂಥ ಹಡಗುಗಳೆಂದು ಕೇಳುವಿರಾ? ಅದೇ ಖಾಲಿ ಸೀಸೆಗಳಿಂದ ಸಿದ್ಧಗೊಳಿಸಿದಂಥ ಹಡಗುಗಳೆಂದು. ಖಾಲಿ ಪ್ಲಾಸ್ಟಿಕ್ ಸೀಸೆಗಳನ್ನು ತೆಗೆದುಕೊಂಡು ಅದರೊಳಗೆ ಮಾರ್ಕನ್ನು ಬರೆದಿರುವ ಸುವಾರ್ಥ ವಾಕ್ಯಗಳನ್ನು ಅದರಲ್ಲಿರಿಸಿ ಅಮೇರಿಕ ಪಟ್ಟಣದ ಕ್ಯಾಲಿಫೋರ್ನಿಯಾ ಹಡಗು ತೀರದ ರೇವಿನಿಂದ ಪ್ರಾರ್ಥನೆಯಿಂದ ನೀರಿನಲ್ಲಿ ತೇಲಿಬಿಟ್ಟರು. ಆ ಸೀಸೆಗಳು ನೀರಿನಲ್ಲಿ ತೇಲುತ್ತಾ ಸಾಗುತ್ತಾ ಚಲಿಸುತ್ತಿದ್ದವು. ಹಾಗೆ 1 ಅಥವಾ 2 ಅಲ್ಲ, ಸುಮಾರು ಸಾವಿರಾರು ಸೀಸೆಗಳು ನೀರಿನಲ್ಲಿ ತೇಲಿಸಿ ಹಡಗುಗಳ ಮೂಲಕ ಕಳುಹಿಸಲಾಯಿತು. ಇದು ಜರುಗಿದ್ದು 1978ರಲ್ಲಿ ದಿನಾಂಕ 15ರಂದು. ಎಷ್ಟೋ ತಿಂಗಳುಗಳು ಕಳೆದು ಹೋದವು. ಒಂದು ದಿವಸ ಒಬ್ಬ ಯುವಕ ಹಡಗು ತೀರದಲ್ಲಿ ಸಮುದ್ರದಲ್ಲಿ ಎದ್ದೇಳುವ ತೆರೆಗಳನ್ನು ಗಮನಿಸುತ್ತಾ ನಿಂತುಕೊಂಡಿರುವಾಗ ದಿಢೀರೆಂದು ಅವನ ಕಣ್ಣುಗಳು ಅಲ್ಲಿ ಚಲಿಸುತ್ತಾ ಬರುತ್ತಾ ಇರುವ ಖಾಲಿ ಸೀಸೆಗಳ ಮೇಲೆ ಬಿದ್ದಿತ್ತು. ಅಷ್ಟು ಸೀಸೆಗಳಲ್ಲಿ ಒಂದು ಸೀಸೆ ಬಹಳ ಆಕರ್ಷಣೀಯವಾಗಿ ಕಂಡು ಬಂದು ಅದರ ಮೇಲೆ ಆ ಹುಡುಗನ ದೃಷ್ಟಿ ಬಿದ್ದಿತು. ಅದು ತನ್ನನ್ನೇ ದೃಷ್ಟಿಸಿ ಬರುವಂತಿತ್ತು. ಅವನು ಆಶ್ಚರ್ಯದಿಂದ ಆ ಸೀಸೆಯನ್ನು ತೆಗೆದುಕೊಂಡು ನೋಡಿದನು. ಆ ಸೀಸೆ ಒಳಗಿದ್ದದ್ದು ಒಂದು ಕಾಗದದ ತುಂಡು. ಅದರೊಳಗೆ ಬರೆದಿದ್ದು ವಾಕ್ಯಗಳು, ಮಾರ್ಕನ ಸುವಾರ್ತೆಯ ವಾಕ್ಯಗಳಾಗಿದ್ದವು. ಒಡನೆ ಕುತೂಹಲದಿಂದ ರಾತ್ರಿ ಹಗಲು ಅದನ್ನು ಓದುತ್ತಿದ್ದನು. ಅದು ಅವನ ಮನಸ್ಸನ್ನು ಪರವಶಗೊಳಿಸಿತು. ಆತನು ತನ್ನ ಜೀವಿತವನ್ನು ಕ್ರಿಸ್ತನಿಗೆ ಅರ್ಪಿಸಿದನು. ಅವನು ಇಳುಕೊಂಡಿದ್ದ ಸ್ಥಳ ಕಿರಿಪಾಡಿ ದ್ವೀಪ. ಇದು ಮೈಕ್ರೋನಿಸಿಯಾ ಎಂಬ ಸ್ಥಳ. ಇದು ಕ್ಯಾಲಿಫೋರ್ನಿಯಾದ ಹಡಗಿನ ಸ್ಥಳದಿಂದ ಸುಮಾರು 5100 ಮೈಲಿ ದೂರದಲ್ಲಿತ್ತು. ನೋಡಿರಿ, ಆ ಒಂದು ಪ್ಲಾಸ್ಟಿಕ್ ಸೀಸೆ 3 ವರ್ಷಗಳ ಕಾಲ ಪ್ರಯಾಣ ಮಾಡಿ ಯಾರಿಗೆ ಸೇರಬೇಕೋ ಅವರನ್ನು ಹುಡುಕಿಕೊಂಡು ಸೇರಿಕೊಂಡಿತು. ಆ ಸೀಸೆ ಹಡಗನ್ನು ಓಡಿಸುತ್ತಿದ್ದ ವ್ಯಕ್ತಿ ಯಾರು? ಆತನೇ, ತಾನೇ ನಮ್ಮ ಒಡೆಯನಾದ ಕರ್ತನಾದ ಯೇಸು ಕ್ರಿಸ್ತನು. ಓದಿದಂಥ ಆ ವ್ಯಕ್ತಿಯು
ಸತ್ಯವೇದ ಸಂಘ ಸಂಸ್ಥೆಯ ಮುಖ್ಯಾಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದನು. ಆಗ ಅವನ ಮನಸ್ಸು ಹರ್ಷಗೊಂಡಿತು. ಸತ್ಯವೇದ ವಾಕ್ಯವು ಒಂದು ಸಲವೂ ಖಾಲಿಯಾಗಿ ವ್ಯರ್ಥವಾಗಿ ಹೋಗುವುದಿಲ್ಲ. ದೇವಮಗುವೆ, ನೀನು ಕರ್ತನಿಗಾಗಿಯೂ ಸುವಾರ್ತೆಗಾಗಿಯೂ ತೆಗೆದುಕೊಂಡಿರುವ ಒಂದೊಂದು ಹಂತವನ್ನು ಕರ್ತನು ನೋಡುವನು. ಈ ಹಂತವೆಲ್ಲವನ್ನು ಆತನು ಆಶೀರ್ವದಿಸುತ್ತಾನೆ. ವೇದವಾಕ್ಯವು ವ್ಯರ್ಥವಾಗಿ ಹೋಗುವುದಿಲ್ಲ ಎಂದು ತಿಳಿದುಕೋ. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ಕೀರ್ತನೆ 19:7. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ.
ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.